ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಹಿಂಗಂತ ಸಚಿವ ಜಮೀರ್ ಅಹ್ಮದ್ ಪುನರುಚ್ಚರಿಸಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಬೀದಿ ದಾಸಯ್ಯನನ್ನು ಕೂಡ ಸಿಎಂ ಮಾಡ್ತೀವಿ ಅನ್ನೋದು ಜಮೀರ್ ಅವರ ಸ್ಟೇಟ್ಮೆಂಟ್. ಮೇಲೆ ಬಿಟ್ಟಿದೀವಿ ನಾವು. ಹೈಕಮಾಂಡ್ ಹೇಳಿದ್ರೆ ಬೀದಿ ದಾಸಯ್ಯನನ್ನು ಕರ್ಕೊಂಡ್ ಸಿಎಂ ಮಾಡ್ತೀವಿ ಅಂತ. ಇದೇನ್ ಸಿಂಹಾದ್ರಿಯ ಸಿಂಹ ಸಿನಿಮಾನ? ಯಾರನ್ನ ಕರ್ಕೊಂಡ್ ಸಿಎಂ ಮಾಡಕ್ಕೆ? ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಸ್ಟೇಟ್ಮೆಂಟ್ ಇದು. ಕಾಂಗ್ರೆಸ್ ನಲ್ಲಿ ಯಾವ ಕ್ರಾಂತಿಯೂ ಆಗಲ್ಲ, ಇವರೇ ಮುಂದುವರಿತಾರೆ 2028ರವರೆಗೂ. 2028ರವರೆಗೂ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. ನಮ್ಮಲ್ಲಿ ಯಾರು ಸಿಎಂ ಆಗ್ಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ಹೇಳಿದ್ರೆ ಬೀದಿ ದಾಸಯ್ಯನನ್ನು ಬೇಕಾದ್ರೆ ಸಿಎಂ ಮಾಡ್ತೀವಿ, ನಮ್ಮಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಜಮೀರ್ ಹೇಳ್ತಾ ಇದ್ದಾರೆ. ಹೇಳಿದೆ ನಾನು, ನವಂಬರ್ ಕ್ರಾಂತಿನೂ ಇಲ್ಲ ಪ್ರಾಂತಿನೂ ಇಲ್ಲ. ಈ ಯಾರು ನವಂಬರಲ್ಲಿ ಕ್ರಾಂತಿ ಅಂದವರು, ಅವ್ರಿಗೆ ನವಂಬರ್ ಆದಮೇಲೆ ಬೇದಿ ವಾಂತಿ ಶುರು ಆಗ್ತದಂತ ಅವತ್ತೇ ದಿಲ್ಲಿಯಲ್ಲಿ ಹೇಳಿದೆ. ನವಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಈಗ ಸಂಕ್ರಾಂತಿ ಹೋಯ್ತು, ಈಗ ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ನಾನು ಹೇಳ್ತಲ್ಲ ಸರ್, ನನ್ನ ಅಭಿಪ್ರಾಯ 2028ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯನೇ ಕೂತಿರ್ತಾರೆ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ನಿಮ್ಮಿಂದ, ಪ್ರಸಾದಪ್ಪಯಿಂದ, ಜಬ್ಬಾರೋರಿಂದ ಸಾಧ್ಯ ಅಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ನಿರ್ಧಾರ ಇಲ್ಲ, ನಾನು ಹೇಳ್ತಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್. ಈಗ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಮಾಡ್ತಾರ, ಮಾಡಲಿ. ಡಿ ಕೆ ಶಿವಕುಮಾರ್ ಆಗ್ತಾರ, ಆಗಲಿ. ಯಾರು ಬೇಕು ಬೀದಿಗೋ ದಾಸೆ ಆಗಲಿ, ಹೈಕಮಾಂಡ್ ಹೇಳಿ ನಾವು ಒಪ್ಕೊಳ್ತೀವಿ. ನಾನು ದಿಲ್ಲಿಯಲ್ಲೇ ಹೇಳಿದೆ, ನಾನು ನವಂಬರ್